ಹೋಗ್ಲಿ ಬಿಡಿ, ಯಾಕೆ ನೊಂದ್ಕೋತೀರಾ? ಈಗ ನಾವು ಹಳ್ಳಿಗೆ ಬಂದಿದ್ದೀವಲ್ವಾ, ಖುಷಿ ಪಡಿ. ಸಿಟಿಯಲ್ಲಿ ಧಾವಂತದ ಬದುಕಲ್ಲಿ ಕಳೆದು ಹೋಗಿರೋ ನಮಗೆ ಹಳ್ಳಿಯಲ್ಲಿ 4 ದಿನ ನೆಮ್ಮದಿಯಿಂದ ಇರೋದಕ್ಕೆ ಅದೃಷ್ಟ ಸಿಕ್ಕಿದೆ ರೀ. ಏನೇನೋ ಯೋಚನೆ ಮಾಡಿ ಆ ಕ್ಷಣನಾದರೂ ನಾವು ಯಾಕೆ ಕಳ್ಕೋಬೇಕು? ನಿಜ ಸರೋಜ, ಎಲ್ಲೆಲ್ಲೇ ಸುತ್ತಾಡ್ಕೊಂಡು ಬಂದ್ರೂ ತಾಯಿ ಮಡ್ಲಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಅಲ್ವಾ? ಈ ಹಳ್ಳಿ ಒಂಥರ ಹಾಗೆ, ತಾಯಿ ಮಡ್ಲಿದ್ದಾಗೆ. ನನ್ಗೆ ಅರ್ಥ ಆಯ್ತು ರೀ. ನಮ್ಮಮ್ಮ ಮದುವೆಗೆ ಎಲ್ಲರೂ ಬಂದಿದ್ರು, ಎಲ್ಲರ ಆಶೀರ್ವಾದನೂ ಸಿಕ್ತು ಅವಳಿಗೆ. ಆದರೆ ಮನೆ ಹಿರಿಯರಾಗಿ ಅವರೊಬ್ಬರು ಬಂದಿದ್ರೆ. ಅಲ್ಲ ರೀ, ಇಷ್ಟು ದಿನದಲ್ಲಿ ಅವ್ರ ಸುಳಿವೆ ಸಿಗ್ಲಿಲ್ವಾ? ಇಲ್ಲ ಸರೋಜ, ಹಳ್ಳಿಯಲ್ಲಿ ಯಾರನ್ನಾದ್ರೂ ವಿಚಾರಿಸ್ಬೇಕಾಗಿತ್ತು. ಈ ಹಳ್ಳಿಲಿ ಆ ಪಟೇಲಂಗೆ ಗೊತ್ತಿದೆ ಅದು. ಏನು ಪಟೇಲಂಗ? ಅವ ತಮ್ಮ ಮದುವೆಗೆ ಕಾರ್ಡ್ ಕೊಡಕ್ಕೆ ಹೋದಾಗ ಹೇಳ್ದ, ನಿಮ್ಮ ದೊಡ್ಡಮ್ಮನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಹೌದಾ? ಎಲ್ಲಿದಾರಂತೆ? ಏನಂತ ಹೇಳ್ದ? ಅಷ್ಟು ಸುಲಭವಾಗಿ ಹೇಳ್ತಾನ ಅವನು. ಮೊಮ್ಮಗಳ ಮದುವೆನ ನಿಲ್ಲಿಸಿ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಗೆ ವಾಪಸ್ ಹೊರಡು, ಆಗ ಹೇಳ್ತೀನಿ ಅಂತಂದ. ಇದು ಹೇಳ್ತಿದ್ದೀರಾ ನೀವು? ಹೌದು, ಆ ಕ್ಷಣಕ್ಕೆ ಅವನು ಹೇಳಿದ ನಿಜ ಅಂತ ಅನಿಸ್ತು ನನಗೆ. ಖಂಡಿತ ಅವನಿಗೆ ಗೊತ್ತಿದೆ. ನಮಗೂ ಗೊತ್ತಾಗ್ಬೇಕಿತ್ತು ರೀ. ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀನಿ ಸರೋಜ, ಇನ್ನು ಮುಂದೆ ಹುಡುಕ್ತಾನೆ ಇರ್ತೀನಿ. ನನ್ನ ಹಣೆಯಲ್ಲಿ ಬರೆದಿತ್ತು. ಬಾದೇವಿ, ಅಮ್ಮ, ಇಲ್ಲಿ ಏನ್ ನಡೀತಾ ಇದೆ? ಏನಾಯ್ತೆ? ಅಲ್ಲಮ್ಮ, ಇದೆಲ್ಲ ನಿನ್ಗೆ ಸರಿ ಅನ್ನಿಸ್ತಿದ್ಯಾ? ಯಾರ್ದೋ ಮದ್ವೆಗೋಸ್ಕರ ಮನೆ ಜನ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಈ ಕೂತಿರೋದು ಎಷ್ಟು ಸರಿ? ಅವ್ರ ಮನೆ ಮದ್ವೆ ಅವ್ರು ಮಾಡ್ಕೋತಾರೆ. ಈ ವ್ಯಕ್ತಿಗೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಏನಾರು ಇದ್ರೆ ಒಂದಷ್ಟು ದುಡ್ಡು ಕೊಟ್ಟು ಬಂದಿದ್ರೆ ಆಗ್ತಿತ್ತು. ಹಾಗಲ್ಲ ಕಣೆ. ತನ್ನ ಮನೆ ಮದ್ವೆ ಸಾಲದು ಅಂತ ಊರವ್ರ ಮದ್ವೆ ಎಲ್ಲ ಮಾಡೋ ಆಸೆ ಇವರಿಗೆ. ಅದಕ್ಕೆ ಇವ್ರೊಬ್ರೆ ಇಲ್ಲಿದ್ರೆ ಸಾಕು ತಾನೆ, ನಾವೆಲ್ಲ ಯಾಕಿರ್ಬೇಕು? ನಾನು ಯಾರನ್ನು ಕಟ್ಟಾಕಿಲ್ಲ. ಇಷ್ಟ ಇರೋರು ಇರಬಹುದು, ಇಲ್ಲ ಅಂದ್ರೆ ಹೊರಡಬಹುದು. ಇಷ್ಟು ದಿನ ನಾನು ಇದ್ದಿದ್ದೆ ಅಮ್ಮಗೋಸ್ಕರ. ಯಾಕೋ ನಾನು ಇಲ್ಲಿ ಎಳ್ಕೊಂಡು ಬಂದೆ? ಅಮ್ಮ, ಸೀರೆ ತಗೋತಿರೋದು ಯಾರ್ದೋ ಮದುವೆಗೆ. ನಿನ್ಗಿದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ನೀನ್ ಯಾಕೆ ಬರಕ್ ಹೋದೆ? ಯಾರಾದ್ರೂ ನಿನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ರ? ಇಲ್ಲ, ನಾನೇ ಬಂದೆ. ತುಂಬಾ ಚೇಂಜ್ ಆಗಿದ್ಯಾ ಅಮ್ಮ ನೀನು. ಲಾಸ್ಟ್ 2-3 ಡೇಸ್ ಅಲ್ಲಂತೂ ತೀರಾ ಬದಲಾಗಿದ್ಯಾ. ಏನೋ ಹಾಗಂದ್ರೆ? ಅಮ್ಮು, ನಿನ್ನ ನೋಡಿದ್ರೆ ನಂಗೆ ಟೆನ್ಷನ್ ಆಗ್ತಿದೆ. ಯು ಆರ್ ಲೂಸಿಂಗ್ ಯುವರ್ ಸೆಲ್ಫ್ ಅಮ್ಮು. ಎಲ್ಲಿ ನೀನು ಇದೇ ಎನ್ವಿರಾನ್ಮೆಂಟ್ಗೆ ಹೊಂದ್ಕೊಂಡು ಹೋಗ್ಬಿಡ್ತೀವ ಅಂತ ತೀರಾ ಭಯ ಆಗ್ತಿದೆ. ಅಯ್ಯೋ ದಡ್ಡ, ಟೆನ್ಷನ್ ಆಗ್ಬೇಡ. ಇವತ್ ನಾನಿಲ್ಲಿ ಬರೋಕೆ ನನಗೆ ಯಾರು ಫೋರ್ಸ್ ಮಾಡಿಲ್ಲ. ನೀನು ಅಂಜು ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಬಂದೆ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗತ್ತೆ ಅಂತ. ಅಷ್ಟಕ್ಕೂ ಎಲ್ಲ ಇಲ್ಲಿರುವಾಗ ನಾನೊಬ್ಳೆ ಅಲ್ಲೇನೋ ಮಾಡ್ಲಿ? ಬೋರ್ ಆಗಲ್ವಾ? ನೀನೇನು ಯೋಚನೆ ಮಾಡ್ಬೇಡ, ಅಂತದ್ದೇನೂ ಆಗಿಲ್ಲ. ನಡಿ. ಅದು ತಗೊಳ್ಳಿ. ಚೆನ್ನಾಗಿರಲ್ಲ? ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ ನೋಡಿ ಲಕ್ಷ್ಮಿಗೆ. ಲಕ್ಷ್ಮಿ, ಇದೆರಡು ಸ್ವಲ್ಪ ಮೈ ಮೇಲೆ ಹಾಕೊಂಡು ನೋಡೆ. ಅಮ್ಮ, ನೀನ್ ಸೀರೆ ಅಂಗಡಿಗೆ ಹೋದಾಗ ಇದೇ ಕಲರ್ ಅಲ್ಲಿ ಬೇರೆ ಡಿಸೈನ್ ತೋರಿಸಿ, ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ ಅಂತ ಕೇಳ್ತೀಯಂತೆ, ಹೌದಾ? ಏಯ್, ಸುಮ್ಮನೆ. ಏನೋ ಅವ್ರ ಖುಷಿ. ಸರಿಯಾಗಿ ನೋಡಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಏನಮ್ಮ ಇದು? ಇರೋ 3 ಮತ್ತೊಂದು ಡಿಸೈನ್ಗೆ ತಾಮುಂದು ನಮ್ಮುಂದು ಅಂತ ಸೆಲೆಕ್ಟ್ ಮಾಡ್ತಿದ್ದಾರೆ. ನಾ ಹೇಳಿಲ್ವೇನೆ,
ಶೋರೂಮಲ್ಲಿ ಸಿಗದೆ ಇರೋ ಸ್ಪೆಷಲ್ ಶೋ ಇಲ್ಲಿ ಸಿಗತ್ತೆ ಅಂತ ನೋಡಿ ಎಂಜಾಯ್ ಮಾಡು. ಏನಿದು ಎಲ್ಲರೂ ಇಷ್ಟಪ್ಪು ಸೀರೆ ನೋಡ್ತಾ ಇದ್ದೀರಾ? ನಮ್ ಲಕ್ಕಿ ಮದುವೆ ಅಂದ್ರೆ ದಾಮ್ ಧೂಮ್ ಅಂತ ನಡಿಬೇಕು. ಎಲ್ಲ ಸ್ವಲ್ಪ ಚೇರಪ್ ಆಗಿ. ಅಣ್ಣ ನೀವೀಗ ಈ ಸೀರೆ ಕೊಡಿ. ಇದೆ ಆಂಟಿ 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 ಈ ಸೀರೆ ನೋಡಿ ಏನ್ ಸಕ್ಕತ್ತಾಗಿದೆ. ನಿಮ್ಗಂತೂ ಸೂಪರ್ ಕಾಣುತ್ತೆ. ಬನ್ನಿ. ಅಣ್ಣ ಆ ಸೀರೆ ಕೊಡಿ. ಇದು ಗ್ರೀನ್ ಕಲರ್. ಆಂಟಿ ಈ ಸೀರೆ ಬಾರ್ಡರ್ ನೋಡಿ ಆಂಟಿ ಏನ್ ಸಕ್ಕತ್ತಾಗಿದೆ. ಇದನ್ನೇನಾರು ನೀವು ಉಟ್ಕೊಂಡ್ಬಿಟ್ರೆ ಈ ಸೀರೆ ಇನ್ನೂ ಸೂಪರ್ ಆಗಿ ಕಾಣುತ್ತೆ ನೋಡಿ. ಲಕ್ಕಿ ನಿಮ್ಗೆ ಸೀರೆ ಬೇಕು? 5, 6 ಬ್ಲೂ ಕಲರ್, ರೆಡ್ ಕಲರ್, ಪಿಂಕ್ ಕಲರ್, ಯಾವ ಕಲರ್ ಬೇಕಾದ್ರೂ ತಗೋ, ಎಷ್ಟು ಬೇಕಾದ್ರೂ ತಗೋ, ತಲೆನೇ ಕೆಡ್ಸ್ಕೊಬೇಡ. ಅದ್ಯಾಕೆ ಹಂಗ್ ನೋಡ್ತಿದೀಯಾ? ಅದಾ ಅಮ್ಮಂಗೆ ಸೀರೆ ಸೆಲೆಕ್ಟ್ ಮಾಡಿದ್ರಲ್ಲ, ನಂಗೂ ಈಗೇನು ನಿಂಗೂ ಕೂತ್ಕೊಂಡು ಸೀರೆ ಸೆಲೆಕ್ಟ್ ಮಾಡ್ಬೇಕಾ? ಇದ್ಯಾಕೋ ಅತಿ ಆಯ್ತು ಕಣೆ ನಿಂದು. ಒಳ್ಳೆ ನಿಂದೆ ಮದ್ವೆ ಅನ್ನೋ ತರ ಆಡ್ತಿದ್ಯಾ. ನೆಕ್ಸ್ಟ್ ಅದೇ ಕಣೆ. ಅಂದ್ರ ಲಕ್ಷ್ಮಿ ಮದ್ವೆ ಮುಗಿಯೋದ್ರೊಳಗೆ ಆದಿ ಅವ್ರಿಗೆ ನಾನು ಪ್ರೀತಿಸ್ತಿರೋ ವಿಷಯ ಹೇಳ್ಕೊಂಡ್ಬಿಡ್ಬೇಕು. ಆಮೇಲೆ ನಾನೇ ಅವ್ರ ಮನೆ ಸೊಸೆ. ಆಮೇಲೆ ಆಮೇಲೆ ನಮ್ದೇ ಮದ್ವೆ